ಯಾವ ಹೂವು ಯಾರ ಮುಡಿಗೋ ಭಾಗ 118. ಸಿಟಿಯ ಪ್ರತಿಷ್ಠಿತ ಹೋಟೆಲ್ಗೆ ಬಂದ ನಿಶಾ ಬೇಕಾಬಿಟ್ಟಿ ಫುಡ್ ಆರ್ಡರ್ ಮಾಡಲು ಶುರು ಮಾಡಿದಳು. ಯಾವುದನ್ನು ಪೂರ್ತಿಯಾಗಿ ತಿನ್ನದೆ ಎಲ್ಲವನ್ನೂ ಒಂದೆರಡು ಸ್ಪೂನ್ ತಿಂದು, ಹೋ ಗಾಡ್, ಯಾವುದೂ ಟೇಸ್ಟ್ ಇಲ್ಲ, ಎಲ್ಲವೂ ಒಂದಲ್ಲ ಒಂದು ರೀತಿ ಟೇಸ್ಟ್ಲೆಸ್ ಆಗಿದೆ, ನಾಟ್ ಟೇಸ್ಟಿ, ಪ್ಲೀಸ್ ಐ ಕಾಂಟ್ ಈಟ್ ಎನಿಥಿಂಗ್ ಬೇಬಿ, ಪ್ಲೀಸ್ ಇಲ್ಲಿರೋದನ್ನೆಲ್ಲ ಕ್ಲೀನ್ ಮಾಡಿ ಬೇರೆ ಫುಡ್ನ ಆರ್ಡರ್ ಮಾಡು ಎಂದಿದ್ದನ್ನು ಕೇಳಿದ ಸಪ್ಲೈಯರ್ ಅಕ್ಷಯ್ ಕಡೆ ನೋಡಿದ. ಆಗ ಅಕ್ಷಯ್, ಸಾರಿ ಬ್ರೋ, ಇದನ್ನೆಲ್ಲ ಪಾರ್ಸಲ್ ಮಾಡಿ ಊಟದ ಅವಶ್ಯಕತೆ ಇರೋ ಯಾರಿಗಾದರೂ ಕೊಡಿ, ಬಿಲ್ ಪೇ ಮಾಡ್ತೀನಿ, ಹಾಗೆ ಇವರು ಕೇಳಿದ ಫುಡ್ ತಂದು ಕೊಡಿ ಎಂದ. ಸಪ್ಲೈಯರ್ ಅಕ್ಷಯ್ ಹೇಳಿದ ಹಾಗೆ ಮಾಡಿದ. ನಿಶಾ ಸಪ್ಲೈಯರ್ ತಂದಿಟ್ಟ ಫುಡ್ ತಿನ್ನುತ್ತಾ, ಇದು ಕೂಡ ಚೆನ್ನಾಗಿಲ್ಲ, ಆದರೆ ನೀನು ಇಷ್ಟಪಟ್ಟು ಕೊಡಿಸಿದ್ಯಾ ಅನ್ನೋ ಕಾರಣಕ್ಕೆ ತಿಂತಾ ಇದ್ದೀನಿ ಎಂದು ಮಹಾತ್ಯಾಗ ಮಾಡೋಳ್ ಥರ ಬಿಲ್ಡಪ್ ಕೊಡ್ತಾ, ತಿನ್ಲಾ ಬೇಡವೋ ಅನ್ನೋ ಹಾಗೆ ತಿಂಡಿ ತಿನ್ನೋ ಶಾಸ್ತ್ರ ಮಾಡಿದ್ಲು. ಅಕ್ಷಯ್ ತಿಂಡಿ ತಿಂದಿದ್ದರಿಂದ ಅವನು ತಿನ್ನದೆ ಸುಮ್ಮನೆ ಕುಳಿತ. ಆದರೆ ಸೌಜನ್ಯಕ್ಕಾದರೂ ನಿಶಾ ಅಕ್ಷಯ್ನನ್ನು ತಿಂಡಿ ತಿನ್ನು ಎನ್ನಲಿಲ್ಲ. ಆಗ ಅಕ್ಷಯ್ ಮನಸ್ಸಿನಲ್ಲಿ, ಯಪ್ಪ, ಎಂಥ ಹೆಣ್ಣು ಇವಳು, ಬಿಲ್ ನಾನೇ ಕೊಡಬೇಕು ಅಂತ ಗೊತ್ತಿದ್ರೂ ಮಾತಿಗಾದರೂ ನನ್ನನ್ನು ತಿನ್ನು ಅಂತಿಲ್ವಲ್ಲ, ಇನ್ನೆಷ್ಟು ಸೆಲ್ಫಿಶ್ ಇರಬೇಕು ಇವಳು. ಸೆಲ್ಫಿಶ್ ಅಂದರೆ ತಪ್ಪಾಗುತ್ತೆ, ಇವಳು ಸ್ಯಾಡಿಸ್ಟ್, ಈ ವರ್ಡ್ ಇವಳಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಎಂದುಕೊಂಡವನು ನಿಶಾಳನ್ನು ಕುರಿತು, ಡಾರ್ಲಿಂಗ್, ಇನ್ನೂ ಏನಾದರೂ ಬೇಕಾ, ಆರ್ಡರ್ ಮಾಡಲಾ ಎಂದಿದ್ದೇ ತಡ. ನಿಶಾ ಐಸ್ ಕ್ರೀಮ್ ವೆನಿಲಾ ಫ್ಲೇವರ್ ಎಂದಳು. ಅಲ್ಲೇ ನಿಂತಿದ್ದ ಸಪ್ಲೈಯರ್ ಈ ಮಾತನ್ನು ಕೇಳಿಸಿಕೊಂಡವನು ಹೋಗಿ ಐಸ್ ಕ್ರೀಮ್ ತಂದು ನಿಶಾ ಮುಂದೆ ಇಟ್ಟ. ನಿಶಾ ಅದನ್ನು ಕೂಡ ಸ್ವಲ್ಪನೇ ತಿಂದು, ಅಯ್ಯೋ ಇದು ಕೂಡ ಚೆನ್ನಾಗಿಲ್ಲ ಎಂದು ವೇಸ್ಟ್ ಮಾಡಿದಳು. ಅಕ್ಷಯ್ ತಾಳ್ಮೆ ಆಗಲೇ ಮೀರಿತ್ತು. ಆದರೆ ಅವನ ಮನಸ್ಸು ವಿಕ್ರಮ್ಗೋಸ್ಕರ ಮರುಗಿ ಮತ್ತೆ ತಾಳ್ಮೆ ತಂದುಕೊಂಡು, ನಿಶಾ ಡಾರ್ಲಿಂಗ್, ಹೋಗೋಣ ಅಥವಾ ಇನ್ನೂ ಏನಾದರೂ ಬೇಕಾ, ಬೇರೆ ಐಸ್ ಕ್ರೀಮ್ ಟೇಸ್ಟ್ ಮಾಡ್ತೀಯಾ ಎಂದಾಗ ನಿಶಾ, ಓನು ಸುಮ್ಮನೆ ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ, ನನಗೆ ಹಾಗೆಲ್ಲ ಫುಡ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ, ಇಷ್ಟೋ ತನಕ ಟೇಸ್ಟ್ ಇಷ್ಟ ಆಗದೆ ಬೇಡ ಅಂದೆ ಅಷ್ಟೇ ಎಂದಳು ಬಿಲ್ಡಪ್ ತೆಗೆದುಕೊಳ್ಳುತ್ತಾ. ಇದನ್ನು ಕೇಳಿಸಿಕೊಂಡ ಅಕ್ಷಯ್, ಸಪ್ಲೈಯರ್ ಇಬ್ಬರು ತಬ್ಬಿಬ್ಬಾಗಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಅವರ ನೋಟದಲ್ಲೇ, ಹಾಗಿದ್ರೆ ಇಷ್ಟೋ ತನಕ ಮಾಡಿದ್ದು ಫುಡ್ ವೇಸ್ಟ್ ಅಲ್ವಾ, ಜಸ್ಟ್ ಬೇಡ ಅಂದಿದ್ದು ಅಷ್ಟೇನಾ ಎಂದುಕೊಂಡರು. ಇನ್ನು ಇವಳನ್ನು ಸಹಿಸುವ ತಾಳ್ಮೆ ಸಪ್ಲೈಯರ್ಗೆ ಇಲ್ಲವೆಂದು ಅರ್ಥ ಮಾಡಿಕೊಂಡ ಅಕ್ಷಯ್ ಕೈ ತೊಳೆಯುವ ನೆಪದಲ್ಲಿ ಅವನು ನಿಶಾ ಕುಳಿತಿದ್ದ ಟೇಬಲ್ನಿಂದ ಸ್ವಲ್ಪ ದೂರ ಬಂದು ಬಿಲ್ ಪೇ ಮಾಡಿ ಅವನಿಗೆ ಟಿಪ್ಸ್ ಅಂತ 1,000 ರೂಪಾಯಿ ಕೊಟ್ಟ. ಆಗ ಸಪ್ಲೈಯರ್, ಸರ್, ಈಗಾಗಲೇ ಆ ಮೇಡಮ್ ನಿಮ್ಮ ಹತ್ರ ತುಂಬ ದುಡ್ಡು ಅನಾವಶ್ಯಕವಾಗಿ ಖರ್ಚು ಮಾಡಿಸಿದ್ದಾರೆ, ಮತ್ತು ನೀವು ನನಗೆ ಟಿಪ್ಸ್ ಅಂತ ಕೊಟ್ಟು ಇನ್ನೂ ಜಾಸ್ತಿ ಖರ್ಚು ಮಾಡಬೇಡಿ, ನನಗೆ ಟಿಪ್ಸ್ ಬೇಡ ಎಂದಿದ್ದಕ್ಕೆ ಅಕ್ಷಯ್, ಡೋಂಟ್ ವರಿ ಬ್ರೋ, ನನಗೆ ಇದೆಲ್ಲ ಮ್ಯಾಟರೇ ಅಲ್ಲ, ತಗೊಳ್ಳಿ ಪಾಪ, ನಿಮಗೆ ನಮ್ಮಿಂದ ತುಂಬ ಹಿಂಸೆ ಆಗಿದೆ, ಅದಕ್ಕೆ ನನ್ನ ಕಡೆಯಿಂದ ದಂಡ ಅಂದ್ಕೊಳ್ಳಿ ಆಯಿತಾ, ನಿಮಗೆ ಕೊಡೋದು ವೇಸ್ಟ್ ಅಲ್ಲ, ಅಂಥ ಹುಡುಗಿಯರಿಗೆ ಖರ್ಚು ಮಾಡೋದು ವೇಸ್ಟ್ ಎಂದ. ಆಗ ಸಪ್ಲೈಯರ್, ಅವರ ಬುದ್ಧಿ ಗೊತ್ತಿದ್ದು ಯಾಕೆ ಸರ್ ಅವರನ್ನು ಕರ್ಕೊಂಡು ಬಂದ್ರಿ ಎಂದವನು ಆಶ್ಚರ್ಯದಿಂದ ಅಕ್ಷಯ್ ಕಡೆ ನೋಡಿದ. ಹಾಗೇನೂ ಇಲ್ಲ, ಇವತ್ತೇ ಮೊದಲು ಅವಳನ್ನು ನೋಡಿದ್ದು, ಮೀಟ್ ಮಾಡಿದ್ದು, ಇವಳು ಹೀಗೆ ಅಂತ ನನಗೂ ಗೊತ್ತಿರಲಿಲ್ಲ, ಆದರೂ ರಿಸ್ಕ್ ತಗೊಳ್ಳೇಬೇಕು, ಯಾಕೆ ಏನು ಅಂತ ಹೇಳೋಕ್ಕೆ ಟೈಮ್ ಇಲ್ಲ, ನಾನಿನ್ನೂ ಹೊರಡ್ತೀನಿ, ಒನ್ಸ್ ಅಗೇನ್ ಸಾರಿ ಎಂದ ಅಕ್ಷಯ್ ಅಲ್ಲಿ ನಿಲ್ಲದೆ ಹೊರಟ. ನಿಶಾ ಬಳಿ ಬಂದು, ಡಾರ್ಲಿಂಗ್ ಕಮಾನ್ ಲೆಟ್ಸ್ ಮೂವ್ ಎಂದು ಹೇಳಿ ಅವಳ ಅನುಮತಿಗೂ ಕಾಯದೆ ಅವಳ ಕೈ ಹಿಡಿದು ಕಾರಿನ ಬಳಿ ಕರೆದುಕೊಂಡು ಬಂದವನು ತಾನೇ ಡೋರ್ ತೆಗೆದು ಒಳಗೆ ಕೂರಿಸಿ ತಾನು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಡ್ರೈವ್ ಮಾಡುತ್ತಾ, ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಏನು ಎಂದಾಗ ನಿಶಾ, ಲಾಂಗ್ ಡ್ರೈವ್ ಹೋಗೋಣ, ಹೋದರೆ ನಾನು ನೀನು ಮಾತಾಡ್ತಾ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬಹುದು ಎಂದಿದ್ದನ್ನು ಕೇಳಿ ಶಾಕ್ ಆದ ಅಕ್ಷಯ್ ಮನಸ್ಸಿನಲ್ಲೇ, ಇದೇನಪ್ಪ ಇದು, ಪರಿಚಯ ಆಗಿ ಇನ್ನೂ 1 ಗಂಟೆ ಕಳೆದಿಲ್ಲ, ಆಗಲೇ ಅರ್ಥ ಮಾಡ್ಕೊಳ್ಳೋದು ಅಂತಿದ್ದಾಳೆ, ನಾನೇ ಇವಳನ್ನು ಟ್ರ್ಯಾಪ್ ಮಾಡ್ತಿದ್ದೀನೋ ಇಲ್ಲ ಇವಳೇ ನನ್ನ ಟ್ರ್ಯಾಪ್ ಮಾಡ್ತಿದ್ದಾಳ ಗೊತ್ತಾಗ್ತಿಲ್ವೇ ಎಂದು ಒಮ್ಮೆ ಕನ್ಫ್ಯೂಸ್ ಆದ. ಮತ್ತೆ ಕ್ಷಣಗಳಲ್ಲಿ ಸಾವರಿಸಿಕೊಂಡು ಅವಳನ್ನೇ ತಪ್ಪಿಪ್ಪುಗೊಳಿಸುವಂತೆ, ನಿಶಾ,
ನಿನಗೆ ನನ್ನ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಯಿತಾ? ನೀನು ನನ್ನನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಯಾ ಅಂತ ಕುತೂಹಲದಿಂದ ಕೇಳಿದ. ಇದನ್ನು ಕೇಳಿ ನಿಶಾ, ಆಸೆ ನೋಡು ಅಂತ ವಿಕ್ರಮ್ನೇ ನಾನು ಲವ್ ಮಾಡಲಿಲ್ಲ. ಅವನ ಮುಂದೆ ನೀನು ಒಂದು 10% ಕೂಡ ಇಲ್ಲ. ಅಂಥದ್ರಲ್ಲಿ ನಾನು ನಿನ್ನನ್ನು ಪ್ರೀತಿ ಮಾಡೋದು ಬುಲ್ಶಿಟ್ ಎಂದು ಮನಸ್ಸಿನಲ್ಲೇ ಅಂದುಕೊಂಡು, ಅಕ್ಷಯ್, ಯಾಕೋ ಗೊತ್ತಿಲ್ಲ, ಇದುವರೆಗೂ ನನಗೆ ಯಾರ ಮೇಲೂ ಪ್ರೀತಿ ಆಗಿಲ್ಲ. ಆದರೆ ನಿನ್ನನ್ನು ನೋಡಿದ ಮೊದಲ ಕ್ಷಣದಲ್ಲೇ ನಾನು ನಿನ್ನ ಪ್ರೀತಿಲಿ ಬಿದ್ದಿದ್ದೀನಿ ಅನ್ಸೋಕ್ಕೆ ಶುರುವಾಯಿತು. ರಿಯಲಿ ಇವತ್ತು ನಾನು ತುಂಬ ಲಕ್ಕಿ. ನನಗೆ ನನ್ನ ಪ್ರೀತಿ ಸಿಕ್ತು. ಅಕ್ಷಯ್, ಐ ಲವ್ ಯು ಅಂತ ಹುಚ್ಚುಚ್ಚಾಗಿ ಕೂಗುತ್ತಿದ್ದವಳನ್ನು ಅಕ್ಷಯ್, ನಿಶಾ, ರಿಯಲಿ ವಾವ್, ಐ ಆಮ್ ಆಲ್ಸೋ ಲಕ್ಕಿ ಟು ಹ್ಯಾವ್ ಯು, ಐ ಲವ್ ಯು ಟೂ ಎಂದ. ಇಬ್ಬರು ತುಂಬ ವರ್ಷದಿಂದ ಪರಿಚಯವಿದ್ದವರಂತೆ ಭೇಟಿಯಾದ ಮೊದಲ ದಿನವೇ ಅಲ್ಲಲ್ಲ, ಕೇವಲ 1 ಗಂಟೆಯಲ್ಲೇ ತಮ್ಮ ಪ್ರೀತಿ ವಿನಿಮಯ ಮಾಡಿಕೊಂಡರು. ಇದನ್ನು ಇನ್ನೊಬ್ಬ ವ್ಯಕ್ತಿ ಕೇಳಿಸಿಕೊಂಡಿದ್ದ. ಅದು ಸಂಜಯ್. ಅಕ್ಷಯ್ ಹೋಟೆಲ್ನ ಬಿಲ್ ಪೇ ಮಾಡಿದ ನಂತರ ಸಂಜಯ್ಗೆ ಕಾಲ್ ಮಾಡಿ, ಸಂಜು, ಲೈನಲ್ಲೇ ಇರು, ಇವಳನ್ನು ನೋಡಿದರೆ ತುಂಬ ಖತರ್ನಾಕ್ ಅನ್ನಿಸ್ತಿದ್ದಾಳೆ. ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋತೀನಿ. ನೀನು ನಮ್ಮ ಮಾತು ಕೇಳಿಸ್ಕೊಂಡು ಮುಂದೆ ನಾನೇನು ಮಾಡಬೇಕು ಅಂತ ಹೇಳು ಎಂದ ಗಾಬರಿಯಲ್ಲಿ. ಆಗ ಸಂಜಯ್ ಅವನನ್ನು ಸಮಾಧಾನ ಮಾಡುತ್ತಾ, ಡೋಂಟ್ ವರಿ ಅಕ್ಷಯ್, ಹೋಗಿ ಹೋಗಿ ಮೋಸದ ಹುಡುಗಿಗೆ ಇಷ್ಟು ಹೆದರ್ತೀಯಲ್ಲ, ನಾನು ಲೈನಲ್ಲೇ ಇರ್ತೀನಿ. ನಾನು ಏನು ಹೇಳ್ತೀನಿ ಅದನ್ನು ಕೇಳ್ತಾ ಹೋಗು ಅಷ್ಟೇ ಎಂದ. ಮುಂದೆ ಅಕ್ಷಯ್ ಆಡಿದ ಒಂದೊಂದು ಮಾತು ಸಂಜಯ್ದೇ ಆಗಿತ್ತು. ನಿಶಾಳಂತ ಹುಡುಗಿನ ಪಳಗಿಸೋಕೆ ನನ್ನಂಥ ಒಬ್ಬ ಸಾಮಾನ್ಯ ಹುಡುಗನಿಂದ ಸಾಧ್ಯವಿಲ್ಲ ಅನ್ನಿಸಿತ್ತು ಅಕ್ಷಯ್ಗೆ. ಆದರೆ ಸಂಜಯ್ನಿಂದ ಅದು ಸುಲಭವಾಗಿತ್ತು. ನಿಶಾ ತನ್ನದೇ ಆದ ಗುಂಗಿನಲ್ಲಿ ಕಾರ್ ಒಳಗಿಂದಲೇ ವಿವಿಧ ಬಗೆಯ ಸೆಲ್ಫಿ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡುತ್ತಿದ್ದಳು. ಅಪ್ಪಿತಪ್ಪಿಯೂ ಅಕ್ಷಯ್ ಜೊತೆಗೆ ಒಂದು ಫೋಟೋ ಕೂಡ ತೆಗೆದುಕೊಳ್ಳಲಿಲ್ಲ. ಆಗಲೇ ಅಕ್ಷಯ್ಗೆ ಅವಳು ಕ್ರಿಮಿನಲ್ ಎಂದು ಅರ್ಥವಾಗಿದ್ದರಿಂದ ಅವನು ಫೋಟೋ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅರ್ಧ ಗಂಟೆಯ ಡ್ರೈವ್ ನಂತರ ಅವರು ಒಂದು ರೆಸಾರ್ಟ್ಗೆ ಬಂದರು. ನಿಶಾ ಅತ್ತಿತ್ತ ಕಣ್ಣಾಡಿಸಿದ ಅವಳು ಗಾಬರಿಯಾಗಿ, ಅಕ್ಷಯ್, ನಾವು ಇಲ್ಲಿಗೆ ಏಕೆ ಬಂದ್ವಿ? ಐ ಡೋಂಟ್ ಲೈಕ್ ದಿಸ್ ರೆಸಾರ್ಟ್, ಸೋ ಚೀಪ್ ಯಾರ್, ಲೆಟ್ಸ್ ಟ್ರೈ ಮಚ್ ಬೆಟರ್ ದ್ಯಾನ್ ದಿಸ್, ಮೂವ್ ಫ್ರಮ್ ಹಿಯರ್ ಎಂದು ಅವಸರದಲ್ಲಿ ಹೇಳಿದ್ದನ್ನು ಕಂಡ ಅಕ್ಷಯ್, ನೋ ನಿಶಾ, ದಿಸ್ ವಾಸ್ ವೆರಿ ಫೇಮಸ್ ರೆಸಾರ್ಟ್ ಇನ್ ದ ಸಿಟಿ ಎಂದ ಅಸಮಾಧಾನದಲ್ಲಿ. ಆಗ ನಿಶಾ, ವಾಟ್ ಎವರ್, ಬಟ್ ಐ ಡೋಂಟ್ ವಾಂಟ್ ಟು ಬಿ ಹಿಯರ್ ಈವನ್ ಫಾರ್ ಎ ಮಿನಿಟ್ ಎಂದವಳು ತನ್ನ ಕೈಲಿದ್ದ ಸ್ಕಾರ್ಫ್ನಿಂದ ಮುಖ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ಅವಳ ಈ ವರ್ತನೆಯನ್ನು ನೋಡಿದ ಅಕ್ಷಯ್, ಏನೋ ಮಿಸ್ ಹೊಡಿತಾ ಇದೆ, ಸಮಥಿಂಗ್ ಈಸ್ ರಾಂಗ್ ಅಂದ್ಕೊಂಡ ನಂತರ ಅಲ್ಲಿ ನಿಲ್ಲದೆ ಮತ್ತೆ ಕಾರ್ ಡ್ರೈವ್ ಮಾಡುತ್ತಾ ಹೊರಟವನು, ನಿಶಾ, ಏನಾಯಿತು, ಆರ್ ಯು ಓಕೆ ಎಂದಾಗ ನಿಶಾ ತನ್ನ ಗಾಬರಿಯನ್ನು ಮರೆಮಾಚುತ್ತಾ, ಏನಿಲ್ಲ, ನನಗೆ ಕೆಲವು ಪ್ಲೇಸ್ ಕಂಡ್ರೆ ಆಗಲ್ಲ ಎಂದಳು. ಆದರೆ ಅಕ್ಷಯ್ ಕೂಡ ಬುದ್ಧಿವಂತ. ಅವನು ಈಗಾಗಲೇ ಸಂಜಯ್ ಕಳಿಸಿದ್ದ ವಿಡಿಯೋದಲ್ಲಿ ನಿಶಾ ಯಾವುದೋ ಹುಡುಗನ ಕೈಲಿ ಡೈಮಂಡ್ ಉಂಗುರ ಹಾಕಿಸಿಕೊಂಡು ವಿ ಆರ್ ಎಂಗೇಜ್ಡ್ ಅಂತ ಹೇಳಿದ್ದಳು. ಆ ಹುಡುಗ ಅದೇ ರೆಸಾರ್ಟ್ನಲ್ಲಿ ಅವನ ಫ್ರೆಂಡ್ಸ್ ಜೊತೆ ಇದ್ದಿದ್ದನ್ನು ನೋಡಿ ನಿಶಾ ಗಾಬರಿಯಲ್ಲಿ ಹಾಗೆ ವರ್ತಿಸಿದ್ದಳು ಎಂದು ಅರ್ಥ ಮಾಡಿಕೊಂಡವನು ಅವಳನ್ನು ಆಟ ಆಡಿಸಲೆಂದೇ ಈ ಪ್ರಶ್ನೆ ಕೇಳಿದ್ದ. ಯಾರು ಎಷ್ಟೇ ಆಟ ಆಡಿದ್ರೂ ಅವರಿಗೆ ಕಡಿವಾಣ ಹಾಕೋಕೆ ಅಂತಾನೆ ಕೆಲವೊಮ್ಮೆ ದೇವರು ಕೆಲವು ಸನ್ನಿವೇಶಗಳನ್ನು ನಮ್ಮ ಜೀವನದಲ್ಲಿ ಸೃಷ್ಟಿ ಮಾಡ್ತಾನೆ. ಹಾಗೆ ನಿಶಾ ಎಷ್ಟೇ ಆಟ ಆಡಿದ್ರೂ ಕೆಲವೊಮ್ಮೆ ಅವಳು ಭಯಪಡುವಂಥ ಸನ್ನಿವೇಶಗಳು ಎದುರಾಗಲೇಬೇಕು ಅಲ್ವಾ. ಡೈಮಂಡ್ ರಿಂಗ್ ಹಾಕಿದ್ದ ಹುಡುಗ ಬೇರೆ ಯಾರೂ ಅಲ್ಲ, ಅಂಡರ್ ವರ್ಲ್ಡ್ ಡಾನ್ ಬ್ಲ್ಯಾಕ್ ಚೀತಾ ಅಂತಲೇ ಹೆಸರುವಾಸಿಯಾಗಿದ್ದ ಭೈರವನ ಮಗ. ಅದು ಗೊತ್ತಿಲ್ಲದೆ ಅವನಿಗೂ ಕೂಡ ನಿಶಾ ತನ್ನ ಮಾಯದ ಬಲೆ ಬೀಸಿ ಅವನನ್ನು ತನ್ನ ಪ್ರೇಮಿಯನ್ನಾಗಿ ಮಾಡಿಕೊಂಡಿದ್ದಳು. ಆದರೆ ಅವಳಿಗೆ ಅವನು ಡಾನ್ನ ಮಗ ಎಂಬ ವಿಷಯ ತಿಳಿದಾಗಿನಿಂದ ಭಯಪಟ್ಟು ಅವನ ಕಣ್ಣಿಗೆ ಬೀಳಬಾರದೆಂದು ನಿರ್ಧರಿಸಿ ಅವನ ಫೋನ್ ನಂಬರ್ ಕೂಡ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಅವನಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಳು. ಆದರೆ ಈ ದಿನ ಆಕಸ್ಮಿಕವಾಗಿ ಸಿಕ್ಕ ಅವನನ್ನು ನೋಡಿ ಭಯದಿಂದ ತತ್ತರಿಸಿದ್ದಳು. ಮುಂದೇನು? ನಿಶಾ ಭಯಪಟ್ಟ ಹಾಗೆ ಅವಳ ಜೀವನದಲ್ಲಿ ಕೂಡ ಏನಾದರೂ ಅನಾಹುತ ನಡೆಯುತ್ತಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ.
ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.